ಹಲೋ ವೆಲ್ಕಮ್ ಟು ಅನಿಯಮ್ಮ ಅಡಿಗೆ. ಸೊ ನಾವಿವತ್ತು ತಂದಿರೋ ಸ್ಪೆಷಲ್ ಡಿಶ್ ಏನು ಅಂತಂದರೆ ನಾಗಾರ್ಜುನ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮನೇಲಿ ಹೇಗೆ ಮಾಡ್ಕೋಬೋದು ಈಸಿಯಾಗಿ ಅಂತ. ಸೊ ನಾನು ಇಲ್ಲಿ ಅರ್ಧ kg ಅಷ್ಟು ವಿತ್ ಸ್ಕಿನ್ ಚಿಕನ್ ತೊಗೊಂಡಿದ್ದೀನಿ. ಸೊ ಇದ್ರ ಜೊತೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀವಿ. ಆಮೇಲೆ 4-5 ಹೆಚ್ಚಿಟ್ಕೊಂಡಿರೋ ಅಂಥ ಗ್ರೀನ್ ಚಿಲ್ಲಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆನಂತರ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇದೆಲ್ಲ ಆದ ನಂತರ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಸಿ ಕವರ್ ಮಾಡಿ ಒಂದು 15 to 20 ಮಿನಿಟ್ಸ್ ಇಟ್ಟರೆ ಅದೆಲ್ಲ ಸೆಟ್ ಆಗುತ್ತೆ ಚೆನ್ನಾಗಿ. ಸೊ ಸೆಟ್ ಆದ ನಂತರ ನಾನು ಇಲ್ಲಿ ಬೌಲ್ ತೊಗೊಂಡು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. 1-2 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದೇ ಆ ರುಚಿ ಕೊಡೋದು. ಸೊ ಇದು ತುಂಬ ಇಂಪಾರ್ಟೆಂಟು. ಇದು ತೊಗೊಂಡು ಒಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಸಿಟ್ಕೊಳ್ಳಿ. ಸೊ ನೀರು ಜಾಸ್ತಿ ಹಾಕಿದಷ್ಟು ಗ್ರೇವಿ ಟೈಪ್ ಚೆನ್ನಾಗಿ ಬರುತ್ತೆ. ಸೊ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಯಲ್ಲಿ 2 to 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ತುಪ್ಪ ಆಪ್ಷನಲ್, ನಿಮ್ಗೆ ಬೇಕಿದ್ದರೆ ಹಾಕ್ಕೊಳ್ಳಿ. ನಾನಿಲ್ಲಿ 4 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಅದು ಎಣ್ಣೆಯಲ್ಲಿ ಸ್ವಲ್ಪ ಬಾಡಬೇಕು. ಬಾಡಿದ ನಂತರ ನಾವು ಕಲಸಿ ಇಟ್ಕೊಂಡಿರುವಂಥ ಚಿಕನ್ನ ನಾವಿಲ್ಲಿಗೆ ಹಾಕ್ತಾಯಿದ್ದೀವಿ. ಅದೊಂದು 15 ಮಿನಿಟ್ಸ್ ಬೇಯೋಕ್ಕೆ ಮುಚ್ಚಿಬಿಡಿ. 15 ಮಿನಿಟ್ಸ್ ಬೆಂದ ಮೇಲೆ ಇನ್ನೊಂದು ಸಲ ಕ್ಲೀನಾಗಿ ಕಲಿಸ್ಕೊಂಡು ಬಟ್ಲಲ್ಲಿ ಕಲಸಿಟ್ಕೊಂಡಿರುವಂಥ ಕಾರ್ನ್ಫ್ಲೋರ್ನ ಹಾಕ್ಕೋತಾ ಇದ್ದೀವಿ ಅಷ್ಟೇ. ಇದಕ್ಕೆ ಬೇರೆ ಏನೂ ಇಂಗ್ರೀಡಿಯೆಂಟ್ ಇಲ್ಲ. ಈಸಿಯಾಗಿ ಥಟ್ಟಂತ ಚಿಲ್ಲಿ ಚಿಕನ್ ಬೇಕು ಅಂತಂದರೆ ಮಾಡ್ಕೊಂಡು ತಿನ್ಬೋದು. ಇದು ಎಷ್ಟು ಸೂಪರಾಗಿತ್ತು ಅಂದರೆ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೋಡಿ ಈ ಥರ ಇತ್ತು. ಸೊ ಎಲ್ಲರೂ ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅಂತ ಹೇಳಿ. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.